ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅಕ್ಷಯ ಭೋಜನ ಚಾನಲ್. ಇವತ್ತು ನಾನು ನಿಮಗೆ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮುದ್ದೆ ನಮ್ಮ ಕರ್ನಾಟಕದ ಸ್ಟೇಪಲ್ ಫುಡ್ಡು. ಅದರಲ್ಲೂ ಹಾಸನ, ಚಿಂತಾಮಣಿ, ಕೋಲಾರ, ತುಮಕೂರು, ಮಂಡ್ಯ ಈ ಕಡೆ ಎಲ್ಲ ಮುದ್ದೆ ತುಂಬಾ ಫೇಮಸ್ಸು. ಮುದ್ದೆ ಬೇಕಾದಷ್ಟು ರೀತಿನಲ್ಲಿ ಮಾಡ್ತಾರೆ, ಆದರೆ ನಾನಿವತ್ತು ತೋರಿಸ್ತಾ ಇರೋದು ತುಂಬ ಸಿಂಪಲ್ ಆದ ರೀತಿ. ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ನಾವು ಯಾವ ಅಳತೆಗೆ ಹಿಟ್ಟು ತಗೋತೀವೋ ಅದೇ ಅಳತೆಗೆ ನೀರು ಹಾಕಬೇಕು. ಅಂದರೆ ಒಂದು ಅಳತೆ ಹಿಟ್ಟಿಗೆ 2 ಲೋಟ ಅಥವಾ 2 ಅಳತೆ ನೀರು. ಈಗ ನನ್ನ ಚಿಕ್ಕ ಲೋಟದಲ್ಲಿ 5 ಲೋಟ ನೀರು ಹಾಕೋತಾ ಇದ್ದೀನಿ. ಅಂದರೆ ಅದರಲ್ಲಿ 2.5 ಅಷ್ಟು ಹಿಟ್ಟು ಹಾಕೋತೀನಿ. ನೋಡಿ, ಗ್ಯಾಸ್ ಆನ್ ಮಾಡಿ ಅದನ್ನು ನೀರನ್ನ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಅಂದರೆ ನಾವು ಯಾವ ಲೋಟದಲ್ಲಿ ಅಳತೆ ತಗೋತೀವೋ ಅದರಲ್ಲಿ 2ರಷ್ಟು ನೀರು, 1ರಷ್ಟು ಹಿಟ್ಟು. ಇದು ನೆನ್ಪಿಟ್ಕೊಬೇಕು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆನೇ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನಮಗೆ ಇವಾಗ ಉಪ್ಪು ಹಾಕಿ ಅಭ್ಯಾಸ ಆಗಿದೆ, ರುಚಿಗೆ ಬೇಕು ಅಂತ ಸ್ವಲ್ಪ ಉಪ್ಪು ಹಾಕೋತೀನಿ. ಉಪ್ಪಿಲ್ದಲೆ ಕೂಡ ಮಾಡ್ಬೋದು. ಮುಂಚೆ ಎಲ್ಲ ನಾವು ಹಾಗೆ ಮಾಡ್ತಿದ್ವಿ, ಉಪ್ಪಿಲ್ದಲೆ. ಈಗ ನಾನು ಈ ನೀರಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ. ಈ ಥರ ಮಾಡೋದ್ರಿಂದ ಮುಂದೆ ಗಂಟುಗಳು ಆಗಲ್ಲ, ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ. ಮತ್ತು ಇನ್ನೊಂದು ಟೆಕ್ನಿಕ್ಕು ಇದೆ ಗಂಟು ಕಡಿಮೆ ಆಗೋದಕ್ಕೆ ಅಥವಾ ಗಂಟು ಆಗದೆ ಇರೋದಕ್ಕೆ. ಅದೇನಪ್ಪ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಇದಕ್ಕೆ. ತುಪ್ಪ ಇಲ್ಲ ಅಂದರೆ ಆಯಿಲ್ ಸಹ, ಕುಕ್ಕಿಂಗ್ ಆಯಿಲ್ ಸಹ ಹಾಕ್ಕೊಳ್ಬೋದು. ತುಪ್ಪ ಈಸ್ ಅ ಬೆಟರ್ ಆಪ್ಷನ್. ಯಾಕೆ ಅಂದರೆ ಅದು ತುಂಬ ಹೆಲ್ದಿ. ತುಪ್ಪ ಹಾಕ್ಕೊಂಡು ಬಿಡಬೇಕು. ಅದು ಈ ಥರ ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ. ಹೀಗೆ ಕುದಿ ಬಂದಾದಮೇಲೆ ನಾನು ಯಾವ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ನೋ ಅದೇ ಲೋಟ ತಗೊಂಡು ಅದರ ಅರ್ಧದಷ್ಟು ಹಿಟ್ಟು, ರಾಗಿ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು 5 ಲೋಟ ನೀರು ಹಾಕ್ಕೊಂಡಿದ್ದೆ, 2.5 ಲೋಟದಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ರಾಗಿ ಹಿಟ್ಟು ಆದಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಫ್ಲೇಮ್ನ ಲೋ ಮಾಡಿ ಅದು ಕುದಿಯೋಕ್ಕೆ ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಆ ಹಬೆನಲ್ಲಿ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಈಗಲೇ ನಾವು ಅದನ್ನು ತಿರುಗಿಸೋದು ಬೇಡ. ಒಂದು ಸೌಟು ಅಥವಾ ನೀವು ಮಿಕ್ಸ್ ಮಾಡೋಕ್ಕೇನಿದೆಯೋ ಅದರ ಮೇಲಿಟ್ಟು ಒಂದು ಪ್ಲೇಟ್ ಮುಚ್ಚಿ, ಕಂಪ್ಲೀಟಾಗಿ ಮುಚ್ಚೋದಲ್ಲ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಗ್ಯಾಪ್ ಇದ್ದರೂ ಪರವಾಗಿಲ್ಲ, ಹಬೆನಲ್ಲಿ ಬೇಯುತ್ತೆ. ನೀವು ಪೂರ್ತಿ ಮುಚ್ಚಿಬಿಟ್ರೆ ಏನಾಗುತ್ತೆ ಅಂದರೆ ಆ ನೀರು ಉಕ್ಕಿ ಹೊರಗಡೆ ಬರೋ ಸಾಧ್ಯತೆ ಇದೆ. ಈಗ ರಾಗಿ ಹಿಟ್ಟು ಚೆನ್ನಾಗಿ ಕುದೀತಾ ಇದೆ. ಈ ಹಬೆನಲ್ಲೇ ಅದು ಬೇಯುತ್ತೆ ಚೆನ್ನಾಗಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಪ್ಲೇಟ್ ಓಪನ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಅದು ಬೆಂದಿದೆ ಅನ್ನಿಸ್ದಾಗ, ಇಲ್ಲ ಫುಲ್ಲು ಲೋ ಮಾಡ್ಕೊಳ್ಬೋದು ಅಥವಾ ಆಫ್ ಮಾಡಿಕೊಂಡ್ರೂ ಏನಾಗಲ್ಲ. ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರಿರುತ್ತಲ್ಲ ಸ್ವಲ್ಪ, ಅದರೊಂದಿಗೆ ಬೆಂದಿರೋ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಸ್ಟರ್ ಮಾಡ್ಕೊಬೇಕು. ನಮಗೆ ಆ ವೈಟ್ ಕಾಣಿಸೋ ಹಿಟ್ಟು ಕಂಪ್ಲೀಟಾಗಿ ಹೋಗಬೇಕು. ನೋಡಿ ಹಬೆ ಹೇಗೆ ಬರ್ತಾ ಇದೆ. ಆ ವೈಟ್ ಕಾಣಿಸ್ಬಾರ್ದು, ಅದು ಫುಲ್ಲು ನೀರಿನಲ್ಲಿ ಮಿಕ್ಸ್ ಆಗಿದೆ ಅನ್ನೋ ರೀತಿ ಬರೋ ತನಕ ನಾವು ಕೈ ಆಡಬೇಕು. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಆ ವೈಟ್ ಇರೋ ಹಿಟ್ಟು ಪೂರ್ತಿ ಕಡಿಮೆ ಆಗಿ ಇವಾಗ ಕಂಪ್ಲೀಟಾಗಿ ನೀರೊಂದಿಗೆ ಮಿಕ್ಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಈ ಹದಕ್ಕೆ ಬಂದಾದಮೇಲೆ ಇಲ್ಲಿ ಸ್ವಲ್ಪ ಗಟ್ಟಿಯಾದಂಗೆ ಅನಿಸುತ್ತೆ. ನೀವು ತೆಳ್ಳಗೆ ಬೇಕು ಅಂದರೂ ಸ್ವಲ್ಪ ಬೇಗ ತೆಗಿಬೋದು ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಈ ಹದಕ್ಕೆ ನಾವು ಊಟ ಮಾಡ್ತೀವಿ. ಇವಾಗ ಇಷ್ಟು ಮಾಡಾದ್ಮೇಲೆ ಏನಂದರೆ ಒಂದು ಸ್ವಲ್ಪ ಕುದ್ದಿರೋ ನೀರು ಅಥವಾ ಬಿಸಿ ನೀರನ್ನ ಸೈಡಿಗೆ ಹಾಕಬೇಕು. ಸೈಡಿಗೆ ಹಾಕಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕು ಅದನ್ನು. ಸೊ ದಟ್ ಆ ಬಿಸಿ ನೀರು ಹಬೆಯಲ್ಲಿ ಸ್ವಲ್ಪ ಅದು ನಾವು ಮಿಕ್ಸ್ ಮಾಡಿದ್ದೀವಲ್ಲ ಕಂಪ್ಲೀಟಾಗಿ ಬೇಯುತ್ತೆ. ಸೊ ಈ ಥರ ಸೌಟಿಂದ ಎಲ್ಲ ತೆಗೆದು ಒಂದು ಪ್ಲೇಟ್ನ ಮುಚ್ಚಿಬಿಡಿ. ಅದ್ರ ಮೇಲೆ ಸೈಡಲ್ಲಿ ನೀರಿದೆ, ಮಧ್ಯದಲ್ಲಿ ನೀರು ಹಿಟ್ಟು ಮಿಕ್ಸ್ ಆಗಿರುವಂಥದ್ದಿದೆ. ಈಗ ಆಲ್ಮೋಸ್ಟ್ ಅದು ಕಂಪ್ಲೀಟಾಗಿ ಬೆಂದಿದೆ. ಇನ್ನೊಂದು ಸ್ವಲ್ಪ ಬಿಸಿ ನೀರು ಹಾಕಿದ್ದೀನಿ ಸೈಡ್ಗೆ. ಪ್ಲೇಟ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಪ್ಲೇಟ್ ಕ್ಲೋಸ್ ಮಾಡಿ ಅದು ಆ ಹಬೆನಲ್ಲಿ ಇನ್ನೊಂದು ಸ್ವಲ್ಪ ಫೈನಲ್ ಆಗಿ ಕಂಪ್ಲೀಟಾಗಿ ಆದಮೇಲೆ
ಮತ್ತೆ ಅದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ನೀವು ನೋಡ್ತಾ ಇದ್ದೀರಾ ಎಷ್ಟು ಫೈನ್ ಟೆಕ್ಸ್ಚರಲ್ಲಿ ಬಂದಿದೆ. ಸ್ವಲ್ಪ ಕೂಡ ಲಂಪ್ಸ್ ಇಲ್ಲ, ಅಂದರೆ ಸ್ವಲ್ಪ ಕೂಡ ಗಂಟುಗಳಿಲ್ಲ. ಸ್ವಲ್ಪ ಗಟ್ಟಿ ಅನ್ನಿಸ್ಬೋದು, ಆದರೆ ಇನ್ನೂ ತೆಳ್ಳಗೆ ನೀವು ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡ್ಬೋದು. ನೋಡಿ, ಅದನ್ನು ತಗೊಂಡು ನಾನೊಂದು ಪ್ಲೇಟಿಗೆ ಹಾಕ್ಕೊಂಡು, ನಿಮಗೆ ಇಷ್ಟೊಂದು ನಾದೋದು ಬೇಕಾಗಿಲ್ಲ, ಸುಮ್ಮನೆ ಕೈಯಲ್ಲಿ ಹೀಗೆ ಆಡಿದ್ರೆ ಗೊತ್ತಾಗುತ್ತೆ. ಆದರೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು, ಅದು ಎಷ್ಟು ಸಾಫ್ಟ್ ಆಗಿದೆ, ಒಂದು ಗಂಟು ಕೂಡ ಇಲ್ಲ ಅದರಲ್ಲಿ, ಅಷ್ಟು ನೀಟಾಗಿ ಮುದ್ದೆ ಬರುತ್ತೆ. ನೋಡಿ, ತಟ್ಟೆಗೆ ಆಲ್ರೆಡಿ ನಾನು ನುಗ್ಗೆಕಾಯಿ ಸಾಂಬಾರು ಹಾಕಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಸಾಫ್ಟ್ ಆಗಿದೆ, ಗಂಟುಗಳು ಇಲ್ದಲೇ ಇರೋ ರುಚಿಯಾದ ರಾಗಿ ಮುದ್ದೆ ರೆಡಿ ಇದೆ. ಇದನ್ನು ತಟ್ಟೆಗೆ ಹಾಕಿ ನಾವಿದಕ್ಕೆ ಏನಪ್ಪ ಅಂದರೆ ಮಧ್ಯದಲ್ಲಿ ಒಂದು ಹೋಲ್ ಥರ ಮಾಡ್ತೀವಿ. ಆ ಹೋಲ್ನಲ್ಲಿ ತುಪ್ಪ ಹಾಕ್ಕೊಂಡು ಸಾಂಬಾರ್ ಜೊತೆ ತಿಂತಾ ಇದ್ದರೆ ರಾಗಿ ಮುದ್ದೆಗಿಂತ ಟೇಸ್ಟಿ ಫುಡ್ ಜಗತ್ತಿನಲ್ಲಿ ಇನ್ನೊಂದಿಲ್ಲ ರೀ. ಇದು ನನ್ನ ಭಾವನೆ. ನುಗ್ಗೆಕಾಯಿ ಸಾಂಬಾರು ಇನ್ನೊಂದು ದಿನ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿಯಾಗಿ ರಾಗಿ ಮುದ್ದೆ ನುಂಗುತ್ತೀವಿ ನಾವು, ಕರೆಕ್ಟ್, ಇದೆಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ರಾಗಿ ಮುದ್ದೆ ನುಗ್ಗೆಕಾಯಿ ಸಾಂಬಾರು ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಜಗತ್ತಿನಲ್ಲಿ ಇಂಥ ಡಿಶ್ ಮತ್ತೊಂದಿಲ್ಲ. ಈ ವಿಡಿಯೋದಲ್ಲಿ ರಾಗಿ ಮುದ್ದೆ ಹೇಗೆ ಮಾಡೋದು ಅನ್ನೋದು ಕಲ್ತ್ಕೊಂಡ್ರಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಏನೇ ಆಗಲಿ ರೀ, ನಮ್ಮ ರಾಗಿ ಮುದ್ದೆ ಸಾಂಬಾರು ಊಟನೇ ಜಗತ್ತಿನಲ್ಲಿ ಬೆಸ್ಟ್ ಊಟ. ಇನ್ನು ಹೊಸ ವಿಡಿಯೋ ಒಂದಿಗೆ ಇನ್ನೊಂದು ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಕ್ಷಯ ಭೋಜನ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದ್ಯಾಟ್ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನೋಡ್ತಾ ಇರಿ ಅಕ್ಷಯ ಭೋಜನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ, ಟೇಕ್ ಕೇರ್.